ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕಾದರೆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಆ ಮಹಿಮೆಗಳು ಬಹಳ ಇವೆ. ನಿಮಗೆ ಒಂದು ಮಹಿಮೆ ಸಾಕಲ್ವಾ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯರು. ಅದೇನು ಮಹಿಮೆ ಅಂದರೆ ಕರ್ಮಗಳನ್ನು ದೇವರು ನಿಯಮನ ಮಾಡ್ತಾನೆ. ಅನಂತ ಜೀವರಾಶಿಗಳಿದ್ದಾರೆ. ಒಬ್ಬೊಬ್ಬ ಜೀವರು ಅನಂತ ಕರ್ಮಗಳನ್ನು ಮಾಡ್ತಾರೆ. ಆ ಒಂದೊಂದು ಕರ್ಮಗಳಿಗೂ ಒಬ್ಬೊಬ್ಬ ಚೇತನರು ಅಭಿಮಾನಿಗಳಾಗಿರ್ತಾರೆ. ಒಬ್ಬೊಬ್ಬ ಚೇತನರನ್ನು ಪರಮಾತ್ಮ ನಿಯಮನ ಮಾಡ್ತಾನೆ. ಜೀವರಾಶಿಗಳು ಎಷ್ಟು? ಅನಂತ. ಆ ಅನಂತ ಜೀವರಾಶಿಗಳನ್ನು ನಿಯಮನ ಮಾಡೋದು ದೇವರು. ಆ ಒಬ್ಬೊಬ್ಬ ಜೀವ ಮಾಡುವ ಕರ್ಮಗಳೆಷ್ಟು? ಅನಂತ. ಆ ಅನಂತ ಕರ್ಮಗಳನ್ನು ಮಾಡಿಸುವವನೇ ಯಾರು? ದೇವರು. ಆ ಒಂದೊಂದು ಕರ್ಮಗಳಿಗೂ ಒಬ್ಬೊಬ್ಬ ಚೇತನ ಮತ್ತೊಬ್ಬ ನಿಯಾಮಕ ಅಂತಿರ್ತಾನೆ. ಈ ಜೀವ ಅಲ್ಲ, ಆ ಒಂದೊಂದು ಕರ್ಮಗಳಿಗೆ ಒಬ್ಬೊಬ್ಬ ಚೇತನ ಇರ್ತಾನೆ. ಅವರೆಷ್ಟಾದರೂ ಕರ್ಮಗಳು ಅನಂತ ಆದರೆ ಆ ಚೇತನರು ಅನಂತ. ಆ ಒಬ್ಬೊಬ್ಬ ಚೇತನನು ಮತ್ತೆ ಅನಂತ ಕರ್ಮ ಮಾಡಿರ್ತಾನೆ. ಆ ಒಂದೊಂದು ಕರ್ಮಗಳಿಗೂ ಮತ್ತೆ ಒಬ್ಬ ಅಭಿಮಾನಿಗಳು ಚೇತನರಿರ್ತಾರೆ. ಹೀಗೆ ಈ ಒಬ್ಬ ಜೀವನನ್ನು ತೆಗೆದುಕೊಂಡ್ರೇ ಅನಂತಾನಂತ ಜೀವರ ಅನಂತಾನಂತ ಕರ್ಮಗಳ ಗುಂಪು ಅಲ್ಲಿ ಸೇರ್ತದೆ. ಅಷ್ಟೆಲ್ಲವನ್ನೂ ದೇವರು ನೇಮನ ಮಾಡ್ತಾನೆ ಅಂದರೆ ಅವನ ಮಹಿಮೆ ಎಷ್ಟು ದೊಡ್ಡದು ಅಂತ. ಅದು ಸರಿ, ಒಂದು ಕರ್ಮ ಅಂತಿದ್ದರೆ ಆ ಕರ್ಮವನ್ನು ಪ್ರತಿನಿಧಿಸುವ ಒಬ್ಬ ಚೇತನ ಇರ್ತಾನೆ ಅಂತ ಹೇಳ್ತಿರಲ್ಲ, ಅದು ಎಲ್ಲಿಯಾದರೂ ಕಂಡಿದೆಯಾ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಪುರಾಣಗಳಲ್ಲಿ ಇಂತಹ ಕಥೆಗಳು ಬೇಕಾದಷ್ಟಿದೆ, ನೋಡಿಕೊಳ್ಳಿ ಅಂತ. ಬ್ರಹ್ಮಹತ್ಯ ಬ್ರಹ್ಮಪಾರಸ್ಥವೇನೈವ ನಿಷ್ಕ್ರಾಂತ ರಾಜದೇಹತಃ ಅಂತ. ಬ್ರಹ್ಮಹತ್ಯ ಅನ್ನೋದೊಂದು ಪಾಪ. ಸಾಮಾನ್ಯವಾಗಿ ಎಲ್ಲರೂ ಪಾಪ ಅಂದರೆ ಏನು ತಿಳ್ಕೊಂಡಿರ್ತಾರೆ? ಪಾಪ ಅದೇನೋ ಪಾಪ ಅಂತ ತಿಳ್ಕೊಂಡಿರ್ತಾರಷ್ಟೇ. ಆ ಪಾಪಕ್ಕೂ ಒಬ್ಬ ಚೇತನ ಇರ್ತಾನೆ. ಬ್ರಹ್ಮಹತ್ಯ ಅದಕ್ಕೊಬ್ಬ ಚೇತನ. ಏಕಾದಶಿ ದಿವಸ ಒಬ್ಬರು ತಿಂತಾರೆ. ತಿನ್ನೋದೊಂದು ಪಾಪ, ತಿನ್ನೋದರಿಂದ ಒಂದು ಪಾಪ ಬರ್ತದೆ. ಆ ಪಾಪಕ್ಕೆ ಒಬ್ಬ ಚೇತನ ಇದ್ದಾನೆ. ಹೀಗೆ ಒಂದು ದುಷ್ಟ ಚೇತನ ಅದು. ಎಷ್ಟು ಪಾಪಗಳನ್ನು ಮಾಡಿದ್ದೀರಲ್ಲ ಅಷ್ಟು ಪಾಪಗಳಿಗೆ ನಿಯಾಮಕರಾದ ಚೇತನರಿದ್ದಾರೆ. ಎಷ್ಟು ಪುಣ್ಯಗಳನ್ನು ಮಾಡಿದ್ದೀರಲ್ಲ ಅಷ್ಟು ಚೇತನರಿದ್ದಾರೆ. ಅದಕ್ಕೆ ಉದಾಹರಣೆ ಇದು. ಶ್ರೀಮದಾಚಾರ್ಯರು ಹೇಳುವ ಸಿದ್ಧಾಂತ ಹೇಗೆ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿದೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಂದರೆ ರುದ್ರದೇವರಂತಾರೆ, ನಾನು ಪ್ರವೇಶ ಮಾಡಿದ್ದೇ ತಡ ಪ್ರಯಾಗ ಕ್ಷೇತ್ರದಲ್ಲಿ ಆ ಬ್ರಹ್ಮಹತ್ಯೆ ಎಂಬ ಪಾಪ ಒದರುತ್ತಾ ಕಿರುಚುತ್ತಾ ದೂರ ಓಡಿ ಹೋಯಿತು ಅಂತ. ಅದು ಕೇವಲ ಜಡವಾದ ಕರ್ಮ ಪಾಪವಾಗಿದ್ದರೆ ದೂರ ಓಡಿ ಹೋಗುವುದಕ್ಕೆ ಸಾಧ್ಯವಿದೆಯಾ? ಅದೊಂದು ಚೇತನ. ಆ ಪಾಪಕ್ಕೆ ಒಬ್ಬ ಚೇತನ ಇದ್ದಾನೆ, ಅಭಿಮಾನಿ ಚೇತನ. ಆ ಚೇತನ ಅವನು ದುಷ್ಟ, ಅವನು ಓಡಿ ಹೋದ ಅಂತ ಹೇಳಿದರೆ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಕರ್ಮಕ್ಕೂ ಒಬ್ಬೊಬ್ಬ ಚೇತನರು ಇರ್ತಾರೆ ಎನ್ನುವ ಶ್ರೀಮದಾಚಾರ್ಯರ ಸಿದ್ಧಾಂತ ಪುರಾಣಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಪ್ರತಿಪಾದಿತವಾಗಿದೆ. ಈ ಕಥೆಯನ್ನು ಎಷ್ಟು ಸಣ್ಣದಾಗಿ ನಾವು ತೆಗೆದುಕೊಳ್ತೇವೆ ಅಂದರೆ, ಏನೋ ಅವರು ಹೋದರು, ಬ್ರಹ್ಮಹತ್ಯೆ ಪಾಪ ಬಂತು, ಅದು ಹೋಯಿತು, ಓಡಿ ಹೋಯಿತು ಅಂತ. ಇದನ್ನು ಇಷ್ಟು ಸಣ್ಣದಾಗಿ ತಿಳಿದುಕೊಳ್ಳಬಾರದು. ಬ್ರಹ್ಮಹತ್ಯೆ ಎಂಬ ಒಂದು ಪಾಪದ ಚೇತನ ಮೈಯಿಂದ ದೂರ ಓಡಿ ಹೋಯಿತು ಅಂದರೆ ಹೀಗೆ ಎಲ್ಲ ಪಾಪಗಳಿಗೂ ಒಬ್ಬೊಬ್ಬ ಚೇತನರಿದ್ದಾರೆ ಅಂತ ಅರ್ಥವಾಯಿತಲ್ಲ. ಇದೇ ರೀತಿ ಪುಣ್ಯಗಳಿಗೂ ಒಬ್ಬೊಬ್ಬ ಚೇತನರಿರ್ತಾರೆ ಅಂತ ಅರ್ಥವಾಯಿತಲ್ಲ. ಹಾಗಾದರೆ ನಾನೊಬ್ಬ ಚೇತನ ಕೋಟಿ ಕೋಟಿ ಪುಣ್ಯಗಳನ್ನು ಕೋಟಿ ಕೋಟಿ ಪಾಪಗಳನ್ನು ಎರಡನ್ನೂ ಮಾಡಿದ್ದೇನೆ. ಹಾಗಾದರೆ ನನ್ನ ಸುತ್ತ ಅಂಟಿಕೊಂಡವರು ಎಷ್ಟು ಅಂದರೆ ನನ್ನೊಬ್ಬನ ಸುತ್ತ ಕೋಟಿ ಕೋಟಿ ಪುಣ್ಯಗಳು ಕೋಟಿ ಕೋಟಿ ಪಾಪಗಳು, ಅಷ್ಟು ಚೇತನರು. ಕೋಟಿ ಅಂತ ಸುಮ್ಮನೆ ಹೇಳಿದೆ, ಅನಂತ ಅನಂತ ಪುಣ್ಯಗಳು, ಅನಂತ ಪಾಪಗಳು, ಅನಂತ ಚೇತನರು ನನ್ನ ಸುತ್ತ ಇದ್ದಾರೆ.
ಈ ರೀತಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಾವು ತಿಳಿಯಬೇಕು. ಇದು ವೆಂಕಟೇಶ ನವರಾತ್ರೋತ್ಸವವೂ ಹೌದು, ಮಧ್ವ ಜಯಂತಿಯ ಉತ್ಸವವೂ ಹೌದು. ಹೀಗಾಗಿ ಆ ವೆಂಕಟೇಶ ದೇವರ ಮಹಿಮೆಯನ್ನು ತಿಳಿದುಕೊಳ್ಳುವುದರ ಜೊತೆಗೆ ವೆಂಕಟೇಶ ದೇವರ ಮಹಿಮೆಯನ್ನು ತಿಳಿಸಿಕೊಡುವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ, ಅದರ ಪ್ರಾಮಾಣಿಕತೆ ಎಷ್ಟೋ ಅದ್ಭುತವಾಗಿದೆ ಅಂತ ಎಲ್ಲಿ ನೋಡಿದರೂ ಅದು ಸಿಗ್ತದೆ. ಕಣ್ಣು ತೆರೆದು ಸುತ್ತಮುತ್ತ ನೋಡಿದರೂ ಮಧ್ವ ಸಿದ್ಧಾಂತನೇ ಕಾಣಿಸೋದು, ಪುಸ್ತಕ ತೆಗೆದರೂ ಮಧ್ವ ಸಿದ್ಧಾಂತನೇ ಕಾಣಿಸೋದು. ಉಪನ್ಯಾಸ ಬಹಳ ಕಷ್ಟ ಆಗ್ತಾ ಇದೆ, ಬೇಜಾರಾಗ್ತದೆ, ಏನೋ ಹೇಳ್ತಿರ್ತಾರಪ್ಪ ತಿಳಿಯೋದಿಲ್ಲ, ಕಷ್ಟ ಆಗ್ತದೆ ಅಂತ ನೀವು ನಿದ್ರೆ ಮಾಡಿ ಕನಸುಕೊಂಡ್ರೂ ಮಧ್ವ ಸಿದ್ಧಾಂತನೇ ಕಾಣಿಸು. ಸುಮ್ಮನೆ ಚಪ್ಪಾಳೆ ಅಲ್ಲ, ನಿಜವಾಗಿ ವಿಚಾರ ಮಾಡಿ. ಯಾರಿಗೂ ಸಂಬಂಧಪಡದೇ ಇದ್ದ ಯಾರ ಆಸ್ತಿನೂ ಅಲ್ಲ ಅದು. ಬೇಕಾದಷ್ಟು ಮನೆಗಳಿವೆ, ಹೌದೋ ಅಲ್ವೋ? ಒಂದು 8-10 ಮನೆ ಇರಬೇಕು, ಒಂದು 20 ಸೈಟು, ಒಂದು 10-20 kg ಬಂಗಾರ, ಇವೆಲ್ಲ ನಿಮ್ಮ ಆಸ್ತಿಗಳಾಗಿರ್ಬೋದು. ಇದು ನಂದು ನಂದು ಅಂತ ಅಭಿಮಾನ ಇದೆ, ಇನ್ನೊಬ್ಬರು ತಗೊಳ್ಳಿಕ್ಕೆ ಬಂದರೆ ಜಗಳಾಡ್ತೀರಾ. ಸ್ವಪ್ನದಲ್ಲಿ ತೋರುವಂತಹ ಏನು ಮನೆಗಳಿವೆ, ಅರಮನೆಗಳಿವೆ, ರಥಗಳಿವೆ, ಆನೆಗಳಿವೆ, ಕುದುರೆಗಳಿವೆ, ವಿಧಾನಸೌಧಗಳಿವೆ, ಪಾರ್ಲಿಮೆಂಟ್ಗಳಿವೆ, ಸ್ವಪ್ನದಲ್ಲಿ ತೋರೋದು ಅದು ಯಾರ ಆಸ್ತಿ? ಅದರ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ? ಅದರ ಬಗ್ಗೆ ಯಾರು ತಲೆ ಕೆಡಿಸಿಕೊಂಡಿದ್ದಾರೆ? ಆ ಸ್ವಪ್ನದಲ್ಲಿ ತೋರುವಂತಹ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಮನೆಗಳು, ಪ್ರತಿಯೊಂದು ನದಿಗಳು, ಪ್ರತಿಯೊಂದು ಗುಡ್ಡಗಳು, ಅಲ್ಲಿರುವ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ ಏನೆಲ್ಲ ಇದೆ, ಇದೆಲ್ಲವೂ ದೇವರ ಆಸ್ತಿ ಅಂತ ಸಮರ್ಥನೆ ಮಾಡಿಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದೆಲ್ಲವೂ ಸತ್ಯ, ಅದ್ಯಾವುದೂ ಸುಳ್ಳಲ್ಲ. ಹೊರಗಿನ ಕಲ್ಲು ಮಣ್ಣುಗಳಿಂದ ಆದ ವಸ್ತುಗಳಂತೆ ಅಲ್ಲದಿದ್ದರೂ ಕೂಡ ಅದೆಲ್ಲ ಮನಸ್ಸಿನಲ್ಲಿಯೇ ಇರುವ ಸಂಸ್ಕಾರಗಳಿಂದ ನಿರ್ಮಿತವಾದಂತಹ ಅಪೂರ್ವವಾದ ವಿಚಿತ್ರವಾದ ವಸ್ತುಗಳು. ಆ ವಸ್ತುಗಳ ಸೃಷ್ಟಿ ಮಾಡಿದವನು ದೇವರು, ಅದು ದೇವರ ಮಹಿಮೆ, ಅದೆಲ್ಲ ದೇವರ ಆಸ್ತಿ. ನಾವು ಏನು ಬೇಡಪ್ಪ ಸಾಕು ಅಂತ ಮಲಗಿದಾಗ ಕನಸು ಕಂಡರೂ ಆಗ ನಮಗೆ ತಿಳುವಳಿಕೆ ಇರೋದಿಲ್ಲ. ಆದರೆ ಎದ್ದ ಮೇಲೆ ಅದನ್ನು ನೆನಪಿಸಿಕೊಂಡ್ರೆ ಅದನ್ನೂ ದೇವರ ಮಹಿಮೆ ಅಂತ ಅನುಸಂಧಾನ ಮಾಡುವುದಕ್ಕೆ ಕಲಿಸಿಕೊಟ್ಟ ಮಹಾನುಭಾವರಾದ ಆಚಾರ್ಯರು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಇಂತಹ ತತ್ವಗಳನ್ನು ಒಂದಲ್ಲ ಎರಡಲ್ಲ ಅದ್ಭುತವಾದಂತಹ ತತ್ವಗಳ ಪ್ರಪಂಚವನ್ನೇ ನಮಗೆ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಅದನ್ನು ನಾವು ಈ ಪುರಾಣದಲ್ಲಿ ಕಾಣಬೇಕು. ಪ್ರವೇಶ ಮಾಡ್ತಾ ಇರುವಾಗಲೇ ಬ್ರಹ್ಮಹತ್ಯ ದೂರ ಓಡಿ ಹೋಗಿದೆ ಅಂತ. ಅಂದರೆ ಅರ್ಥ ಮಾಡಿಕೊಳ್ಳಿ, ಎಷ್ಟೋ ಇದನ್ನು ಒಂದು ಕಡೆಗೆ ಹೇಳುತ್ತಾರೆ ಪುರಾಣದಲ್ಲಿ, ಅಲ್ಲಿ ಅಷ್ಟೇ ಆ ಕಥೆ ಇದೆ ಅಂತ ತಿಳಿಯಬಾರ್ದು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾರಾಯಣ ಅಂತ ಒಂದು ಬಾರಿ ಹೇಳಿದರೆ ಸಾಕು, ಕೋಟಿ ಕೋಟಿ ಪಾಪಗಳ ಪರಿಹಾರವಾಗ್ತದೆ ಅಂತ ಅಂತಾರಲ್ಲ. ಅಂದರೆ ಅದರ ಅರ್ಥ ಏನು? ಅದರ ಅರ್ಥ ಏನು ಗೊತ್ತಾ? ಇದೇ ಅರ್ಥ. ಹೇಗೆ ಪ್ರಯಾಗ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದೇ ತಡ ಬ್ರಹ್ಮಹತ್ಯೆ ಓಡಿ ಹೋಯಿತೋ ದೂರ ಒಂದು ಚೇತನ, ನಾರಾಯಣ ಅಂತ ನೀವು ಒಂದು ಬಾರಿ ಅಂದರೆ ನಿಮ್ಮ ಮೈಯಿಂದ, ನಿಮ್ಮ ಮನಸ್ಸಿನಿಂದ ಕೋಟಿ ಕೋಟಿ ಪಾಪಗಳಿಗೆ ಅಭಿಮಾನಿಗಳಾದ ಚೇತನರು ಆ ದುಷ್ಟ ಪಿಶಾಚಿಯ ರೂಪದಲ್ಲಿರುವಂತಹ ಸ್ತ್ರೀನೋ ಪುರುಷ ರೂಪದಲ್ಲಿಯೋ ಇರುವ ಆ ಎಲ್ಲ ಚೇತನರು ದೂರ ಓಡಿ ಹೋಗ್ತಾರೆ ಅಂತ ಅರ್ಥ. ಕಾಣೋದಿಲ್ಲ, ಅದಕ್ಕೆ ಅದೃಷ್ಟ ಅಂತ ಹೆಸರು. ಪುಣ್ಯವೂ ಕಾಣೋದಿಲ್ಲ, ಪಾಪವೂ ಕಾಣೋದಿಲ್ಲ. ಆದರೆ ಈಗ ನೀವು ಪ್ರವಚನ ಕೇಳ್ತಾ ಇದ್ದೀರಿ, ಯಾಕೆ ಸುಮ್ಮನೆ ಕೇಳ್ತೀರಾ? ಇಷ್ಟು ಸಮಯವನ್ನು ಹಾಕಿ ಯಾರಾದರೂ ಸುಮ್ಮನೆ ಕೆಲಸ ಮಾಡ್ತಾರಾ? ನಮ್ಮ ಪಾಪಗಳ ಪರಿಹಾರವಾಗ್ತದೆ, ಎಲ್ಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ, ಪುಣ್ಯ ಬರ್ತದೆ ಅನ್ನೋದಕ್ಕಾಗಿ ತಾನೇ ಕೇಳ್ತಾ ಇದ್ದೀರಿ. ಹಾಗಾದರೆ ಈ ಶ್ರೀಮದ್ ಆಚಾರ್ಯರು ಕೊಟ್ಟ ಶ್ರೀಮದ್ ಅನುವ್ಯಾಖ್ಯಾನದ ದೃಷ್ಟಿಕೋನದಲ್ಲಿ ಪುರಾಣಗಳು ಹೇಳುವಂತಹ ರೀತಿಯಲ್ಲಿ ನೋಡಿದರೆ ಏನಾಗತ್ತೆ ಅಂದರೆ, ಇಲ್ಲೇನೋ ಒಂದು ಕೆಲವು ಜನ ನೀವು ಕುಳಿತು ಪ್ರವಚನವನ್ನು ಕೇಳ್ತಾ ಇದ್ದೀರಲ್ಲ, ಬಹಳ ದೊಡ್ಡ ಗುಂಪು ಶಕೆ ಆಗ್ತಾ ಇದೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಿ.
ಇಲ್ಲೇನು ಜನರ ಗುಂಪಿದೆ, ಇದಕ್ಕಿಂತ 100, 1000, ಲಕ್ಷ, ಕೋಟಿ ಪಟ್ಟು ಹೆಚ್ಚು ಗುಂಪು ನಿಮ್ಮ ಒಬ್ಬೊಬ್ಬರ ಮೈಯಲ್ಲಿದೆ. ಒಂದು ಗುಂಪು ಹೊರಗೆ ಹೋಗ್ತಾ ಇದೆ, ಒಂದು ಗುಂಪು ಒಳಗೆ ಬರ್ತಾ ಇದೆ, ಸ್ಟ್ಯಾಂಪೀಡ್ ಆಗಿದೆ, ಭಾರೀ ಗಲಾಟೆ. ಅದೇನೋ ಆ ಪುಣ್ಯಚೇತನರು, ಪುಣ್ಯಾತ್ಮರು ಅಂತಾರೆ ಅದಕ್ಕೆ, ಆ ಪುಣ್ಯಾತ್ಮರು ಪುಣ್ಯಚೇತನರೆಲ್ಲ ಒಳಗೆ ಬರ್ತಾ ಇದ್ದಾರೆ, ಪಾಪಚೇತನರೆಲ್ಲ ಹೊರಗೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಅಂದೆ ಸ್ಟ್ಯಾಂಪೀಡ್ ಆಗತ್ತೆ ಅಂತ, ಹಾಗೇನಾಗುವುದಿಲ್ಲ. ಭಗವಂತನ ಅಚಿಂತ್ಯ ಶಕ್ತಿ, ಅದ್ಭುತ ಶಕ್ತಿಯಿಂದ ಕೋಟಿ ಕೋಟಿ ಪುಣ್ಯಗಳು ಏಕಕಾಲಕ್ಕೆ, ವೆಂಕಟೇಶ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಇಷ್ಟು ಶಬ್ದ ನಿಮ್ಮ ಕಿವಿಗೆ ಬಿದ್ದರೆ ಸಾಕು, ಕೋಟಿ ಕೋಟಿ ಪುಣ್ಯಚೇತನರು ನಿಮ್ಮ ಒಳಗೆ ಬರ್ತಾರೆ, ಕೋಟಿ ಕೋಟಿ ಪಾಪಚೇತನರು ಹೊರಗೆ ಹೋಗ್ತಾರೆ. ಈ ಪ್ರಕ್ರಿಯೆ ನಡೆಯುತ್ತೆ ಎನ್ನುವಂತಹ ಕ್ರಮವನ್ನು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. ಹೀಗೆ ಪುರಾಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಲಿಸಿದವರು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಏನೋ ಒಂದು ಕಥೆ ಹೇಳುತ್ತೆ, ಏನೋ ಒಂದು ಕಥೆ ಅಲ್ಲ, ಒಬ್ಬೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕ್ಷಣ ಕ್ಷಣಕ್ಕೆ ಇದು ನಡೆಯುತ್ತೆ. ಅದನ್ನು ಒಂದು ಮೂಲೆಯಲ್ಲಿ ಹೇಳಿದ್ದಾರೆ ಪುರಾಣದಲ್ಲಿ. ಆದರೆ ಅದನ್ನು ಮೂಲ ತತ್ವ ಅಂತ ತಿಳಿದು ನಾವು ಎಲ್ಲ ಕಡೆಗೂ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ ಇದೆ. ಅದು ಮೂಲರಾಮನ ಅನುಗ್ರಹ ಇದ್ದರೆ ಆ ಮೂಲೆಗಳಲ್ಲಿ ಹೇಳಿದ ತತ್ವಗಳನ್ನು ಮೂಲಭೂತ ತತ್ವಗಳು ಅಂತ ಅರ್ಥ ಮಾಡಿಕೊಂಡು ಸರ್ವಮೂಲಗಳನ್ನು ಅಧ್ಯಯನ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇದೆ.